ಸತ್ಯದ ಜೊತೆ ಸತ್ತ ಹೆಣದ ಜೊತೆ ಯಾರೂ ಕೂಡ ಜಾಸ್ತಿ ಹೊತ್ತು ಜೊತೆ ಇರಲಾರರು. ಪರಿಚಯದ ಮೊದಲು ಎಲ್ಲರೂ ಹೇಳೋದು ನಿನ್ ಜೊತೆ ಮಾತಾಡ್ತಿದ್ರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ ಅಂತ. ಕೆಲ ಕಾಲ ಕಾದು ನೋಡಿ, ನಿನ್ ಜೊತೆ ಮಾತಾಡೋಕೆ ಸಮಯನೇ ಸಿಕ್ತಿಲ್ಲ ಅಂತಾರೆ. ಇದೇ ಈಗಿನ ಪ್ರಪಂಚ. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಾರೆ, ಮಾತಾಡಿದ್ರೆ ಕೆಟ್ಟವರು ಅಂತಾರೆ, ಮಾತಾಡದಿದ್ರೆ ಅಹಂಕಾರ ಅಂತಾರೆ, ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಅಯ್ಯೋ ಪಾಪ ಅಂತಾರೆ. ನೀನೇನೇ ಮಾಡು ಬಿಡು ಅನ್ನೋದಂತೂ ಒಂದೇ ಅಂತಾರೆ. ಅನ್ನುವರನ್ನ ಅನ್ನಲು ಬಿಟ್ಟು ಬಿಡು, ನೀ ನಿನ್ನಿಷ್ಟದಂತೆ ಬದುಕು ನಡೆಸು. ಬದುಕಿದ್ದಾಗ ನಮಸ್ಕಾರ ಮಾಡಿದ ಜನ ಸತ್ತಾಗ ಪಾದ ಮುಟ್ಟಿ ಕೈ ಮುಗಿದರು. ಉಸಿರಿರುವಾಗ ನೀ ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದವರು ಸತ್ತಾಗ ನೀ ಬದುಕಿರಬೇಕಿತ್ತೆಂದರು. ಅಂಗಳದ ತುಂಬೆಲ್ಲ ಅರಳಿ ನಿಂತ ಅನಾಮಧೇಯ ಹೂಗಳ ಮುಟ್ಟಲು ಸಹ ಬಿಡದಿದ್ದವರು ಸತ್ತಾಗ ಸುವಾಸನೆ ಬೀರುವ ಹೂಗಳ ತಂದು ಅಲಂಕರಿಸಿದರು. ಬದುಕಿದ್ದಾಗ ಪಾಪಿ ಎಂದರು, ಸತ್ತಾಗ ಪಾಪ ಎನ್ನುವರು. ಹೊಟ್ಟೆಗಾಗಿ ಬೇಡುವಾಗ ಕುತ್ತಿಗೆ ಹಿಡಿದು ತಳ್ಳಿದರು, ಸತ್ತಾಗ ಅತ್ತು ಹೆಗಲಾದರು. ಇದೇ ನಮ್ಮ ಜೀವನ. ಜೀವನ ಅರಿತು ಬಾಳುವವನು ಉಳಿದವರೆಲ್ಲರಿಗೂ ಸ್ಫೂರ್ತಿ. ಕೆಲವೊಬ್ಬರ ಬದುಕಲ್ಲಿ ನೋವುಗಳು ಇದ್ರೆ ಇನ್ನು ಕೆಲವರದು ಬದುಕೇ ನೋವುಗಳಿಂದ ಕೂಡಿರ್ತದೆ. ಮಿಂಚು ಹುಳುವಿಗೆ ತನ್ನ ಬೆಲೆಯು ರಾತ್ರಿ ಆದಾಗ ಗೊತ್ತಾಯಿತು. ರೇಷ್ಮೆಯ ಹುಳುವಿಗೆ ತನ್ನ ಬೆಲೆಯು ಗೂಡು ಕಟ್ಟಿದ ನಂತರ ಗೊತ್ತಾಯಿತು. ಮನುಷ್ಯನಿಗೆ ತನ್ನ ಬೆಲೆಯು ಮಾನ ಮರ್ಯಾದೆ ಹೋದ ನಂತರ ಗೊತ್ತಾಯಿತು. ಕೆಲವರಿಗೆ ಒಳ್ಳೆಯ ಕೆಲಸದಿಂದ ಮುಕ್ತಿ, ಇನ್ನು ಕೆಲವರಿಗೆ ಮಾಡಿದ ಪಾಪದಿಂದಲೇ ಮುಕ್ತಿ. ಒಳ್ಳೆಯ ಮಾತು ಕೇಳಿ ಉದ್ಧಾರ ಆದವ್ರಿಗಿಂತ ಹೇಳಿಕೆ ಮಾತು ಕೇಳಿ ಹಾಳಾದವರೇ ಹೆಚ್ಚು. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. 3 ಅಡಿ ಜಾಗದಲ್ಲಿ ಶಾಶ್ವತವಾಗಿ ಮಲಗುತ್ತೇನೆಂದು ಮನುಷ್ಯನಿಗೆ ಗೊತ್ತಿದ್ದರೂ ಕೂಡ 3 ಲೋಕಕ್ಕೆ ತಾನೇ ಒಡೆಯ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಬೇಕಾದಂತ ವಸ್ತು ಆನ್ಲೈನ್ ಅಲ್ಲಿ ಸಿಗ್ಬೋದು, ಬಯಸಿದಂತ ವ್ಯಕ್ತಿ ಸಿಗೋದು ಕಷ್ಟ ಈ ಜೀವನದಲ್ಲಿ. ಮನಸ್ಸು ಮುರಿಯಲು ಆಯುಧಗಳೇ ಬೇಕಿಲ್ಲ, ನಾಲಿಗೆ ಎಂಬ ಮಂತ್ರದಂಡ ಸಾಕು. ಬದುಕಿದ್ದಷ್ಟು ದಿನ ಆತನ ಕೈ ಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಂದು ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸ್ವಲ್ಪ ಆದ್ರೂ ದಾನ ಧರ್ಮ ಇರಲಿ. ಯಾಕಂದ್ರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದ್ದರೇನ್ರಯ್ಯ, ದೇವರು ಕೊಟ್ಟಿರೋ ಆಯುಷ್ಯ ಮೀರಿ ಒಂದು ಕ್ಷಣವೂ ಹೆಚ್ಚಿಗೆ ಬದುಕೋಕಾಗಲ್ಲ. ನಾನು ನನ್ನದು ಎನ್ನು ಅಹಂಕಾರ ಬೇಡ ಮನುಜ. ನಂಬಿಕೆ ಎಂಬ ಅರಮನೆಯಲ್ಲಿ ಸುಳ್ಳಿನ ಕಂತೆ ಕಟ್ಟಿದ್ರೆ ಯಾವುದೇ ಸಂಬಂಧಗಳು ಶಾಶ್ವತವಾಗಿ ಉಳಿಯುವುದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.